ಸಾಹಿತ್ಯ ಸಿಂಚನ ವೇದಿಕೆ ಕನ್ನಡ ಸಾಹಿತ್ಯ ಪರಿಷತ್ತು ಜಿಲ್ಲಾ ಘಟಕ ಬಾಗಲಕೋಟೆ ಅಧ್ಯಕ್ಷರು ಶ್ರೀ ಶಿವಾನಂದ್ ಸಲ್ಲಿಕೇರಿ. ಸಾಹಿತ್ಯಾವಲೋಕನ ಉಪನ್ಯಾಸ ಮಾಲಿಕೆ 3. ವಿಷಯ ಡಾಕ್ಟರ್ ಶಾರದಾ ಮುಳ್ಳೂರ್ರವರ ಬದುಕು ಬರಹ. ಶನಿವಾರ ದಿನಾಂಕ 23/4/2022 ಸಾಯಂಕಾಲ 6 ಗಂಟೆ. ಕಾರ್ಯಕ್ರಮದ ಸಂಯೋಜಕರು ಶ್ರೀಮತಿ ಗೀತಾ ದಾನಶೆಟ್ಟಿ, ಸಾಹಿತ್ಯ ಸಿಂಚನ ವೇದಿಕೆಯ ಸಂಘಟನಾ ಕಾರ್ಯದರ್ಶಿ. ಉಪನ್ಯಾಸಕರು ಶ್ರೀ ಶಿವಾನಂದ್ ಮರೇಗುದ್ದಿ, ಮುಖ್ಯ ಶಿಕ್ಷಕರು ಸರ್ಕಾರಿ ಪ್ರೌಢಶಾಲೆ ಯಲಟ್ಟಿ. ಉಪನ್ಯಾಸ ಡಾಕ್ಟರ್ ಶಾರದಾ ಮುಳ್ಳೂರವರ ಬದುಕು ಬರಹ. ಹಸನ್ಮುಖಿ ಲೇಖಕಿ ಡಾಕ್ಟರ್ ಶಾರದಾ ಮುಳ್ಳೂರ್ರವರು ವೃತ್ತಿಯಿಂದ ಶಿಕ್ಷಕರಾಗಿದ್ದು, ಪ್ರವೃತ್ತಿಯಿಂದ ಬರಹಗಾರರಾಗಿ, ಜನಮುಖಿ ಸಂಘಟಕಿಯಾಗಿ, ಸಂಪಾದಕಿಯಾಗಿ, ಪ್ರಕಾಶಕಿಯಾಗಿ, ನಿರೂಪಕಿಯಾಗಿ ಹೆಸರುವಾಸಿಯಾದವರು. ಸದರಿ ಲೇಖಕಿಯರ ಬದುಕಿನ ಕುರಿತಾಗಿ ಬೆಳಕು ಚೆಲ್ಲುವ ಪ್ರಯತ್ನ ಮಾಡಿದಾಗ ದರ್ಶನವಾದ ಪ್ರಮುಖ ಸಂಗತಿಗಳನ್ನು ಹಂಚಿಕೊಳ್ಳುವುದಾದರೆ, ಶ್ರೀಮತಿ ಶಾರದಾ ಮುಳ್ಳೂರ್ರವರು ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿಯಲ್ಲಿ ಕನ್ನಡ ಮಾಸ ಎಂದೇ ಕರೆಯುವ ನವೆಂಬರ್ ತಿಂಗಳ 24, 1965ರಲ್ಲಿ ಜನಿಸಿದರು. ತಂದೆ ಶಂಕರಗೌಡ, ತಾಯಿ ಇಂದುಮತಿ. PUC ವರೆಗಿನ ವಿದ್ಯಾಭ್ಯಾಸ ಪೂರ್ಣಗೊಂಡ ನಂತರ ಬಾಗಲಕೋಟೆಯ ಶ್ರೀ ವೀರೇಶ್ ಮುಳ್ಳೂರ್ರವರನ್ನು ವಿವಾಹವಾದರು. ಮಗಳು ಸ್ವಾತಿ ಕೋಟೂರ್, ಪತಿಯೊಂದಿಗೆ ಅಮೆರಿಕ ನಿವಾಸಿ, ಮಗ ವಿನಯ್ ಕುಮಾರ್. ಹೊಸ ಬಾಳಿನ ಹೊಸ್ತಿಲಲ್ಲಿ ಮೈ ಮರೆಯದೆ ವಿವಾಹದ ನಂತರ ಹಠದಿಂದ BA ಪದವಿ, BEd ಪದವಿ, ಧಾರವಾಡ ವಿಶ್ವವಿದ್ಯಾನಿಲಯದಿಂದ ಕನ್ನಡದಲ್ಲಿ MA ಪದವಿ, ಬಳಿಕ PhD ಪದವಿಯನ್ನು ಪಡೆದಂತಹ ಛಲಗಾರ್ತಿ ಇವರು. ವೃತ್ತಿ ಜೀವನವನ್ನು ಅವಲೋಕಿಸುವುದಾದಲ್ಲಿ, ಮೊದಲಿಗೆ ಬಸವೇಶ್ವರ ವಿದ್ಯಾವರ್ಧಕ ಸಂಸ್ಥೆ ಬಾಗಲಕೋಟೆಯಲ್ಲಿ ಪ್ರೌಢಶಾಲಾ ಶಿಕ್ಷಕಿಯಾಗಿ ಸೇವೆ ಪ್ರಾರಂಭಿಸಿದ ಇವರು 1994ರಲ್ಲಿ ಸರ್ಕಾರಿ ಪ್ರೌಢಶಾಲಾ ಶಿಕ್ಷಕಿಯಾಗಿ ಕಾಯಂ ಸೇವೆಗೆ ಸೇರುತ್ತಾರೆ. ಪ್ರಸ್ತುತ ಸರ್ಕಾರಿ ಪ್ರೌಢಶಾಲೆ ಹನಗಂಡಿಯಲ್ಲಿ ಮುಖ್ಯೋಪಾಧ್ಯಾಯರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಈ ಸೇವಾಯಾನದೊಂದಿಗೆ ಸಾಹಿತ್ಯಿಕ ಚಟುವಟಿಕೆಗಳಲ್ಲಿ ತಮ್ಮ ಹವ್ಯಾಸವನ್ನು ವಿಸ್ತರಿಸಿಕೊಂಡ ಇವರು ಏಕಾಂಗಿ, ಆರದ ದೀಪದ ಆಸರೆ ಹಿಡಿದು, ಮಂದಹಾಸ, ಕನ್ನಡಿ, ನೀರಜ ಕವನ ಸಂಕಲನಗಳನ್ನು ಮತ್ತು ಆರೂಢ ಪರಂಪರೆ ಎಂಬ ಕಿರು ಹೊತ್ತಿಗೆಯನ್ನು ರಚಿಸಿದ್ದಾರೆ. ಹಾಡಿ ನೋಡೋ ಸಭಾದಾಗ, ಸೀತೆನೆ, ಮುತ್ತಿನ ಕಂತಿ, ಸಂಸ್ಕೃತಿ ದಿಬ್ಬಣ, ಜಿಲ್ಲಾ ದರ್ಶನ, ತ್ರಿವೇಣಿ ಮತ್ತು ಕೊಡಗಿನ ಗೌರಮ್ಮನವರು, ಡಾಕ್ಟರ್ ಸಜ ನಾಗಲೋಟಿ ಮಠರ ಬದುಕು ಬರಹ, ರಾವ್ ಬಹದ್ದೂರ್ರವರ ಸಾಹಿತ್ಯಾವಲೋಕನ ಇವುಗಳನ್ನು ಸಾಹಿತ್ಯ ಅಕಾಡೆಮಿಗೆ ಸಂಪಾದಿಸಿಕೊಟ್ಟಿದ್ದಾರೆ. ಶಾರದಾ ನಾಯಕರ ಮೌನದ ಹಕ್ಕಿ ಕವನ ಸಂಕಲನ, ಶಿರೂರ್ರವರ ಮುಂಬೆಳಗಿನ ದಾರಿಯಲ್ಲಿ ಕಥಾ ಸಂಕಲನ, ಡಾಕ್ಟರ್ ಸಂಗಮೇಶ್ ಬಿರಾದಾರ್ರವರ ಚಾಪ ಹಾಕತೆವ ದಪ್ಪಿನ ಮ್ಯಾಲ, ಬೆಳ್ಳಿ ಮೋಡದಲ್ಲಿ ಬಣ್ಣದ ಹೂಗಳು ಎಂಬ ಮಕ್ಕಳು ಬರೆದ ಕವನ ಸಂಕಲನ, VV ಸೋಮೇಶ್ ರವರ ಮನದ ದರ್ಪಣ ಸೇರಿದಂತೆ ಹಲವು ಸಾಹಿತ್ಯಾಸಕ್ತರ ಹಸ್ತಪ್ರತಿಗಳನ್ನು ಪ್ರಕಟಿಸಿ ಪ್ರಕಾಶಕಿಯಾಗಿಯೂ ಸೇವೆಗೈದಿರುವರು. ಇಷ್ಟೆಲ್ಲ ಸಾಹಿತ್ಯ ಕೃಷಿಯೊಂದಿಗೆ ದೆಹಲಿ ಕವಯತ್ರಿಯರ ಸಂಘ, ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಸದಸ್ಯೆ, ಚಿಂತನ ವೇದಿಕೆ, ಹಿರಿಯ ವಿದ್ಯಾರ್ಥಿಗಳ ಸಂಘ ಸರ್ಕಾರಿ ಶಿಕ್ಷಕರ ಶಿಕ್ಷಣ ಮಹಾವಿದ್ಯಾಲಯ ಜಮಖಂಡಿಯ ಉಪಾಧ್ಯಕ್ಷೆ, ವಚನ ಸಾಹಿತ್ಯ ವೇದಿಕೆ, ಶರಣ ಸಾಹಿತ್ಯ ಪರಿಷತ್ತು, ಜಾನಪದ ಪರಿಷತ್ತುಗಳಲ್ಲಿ ಸದಸ್ಯೆಯಾಗಿ ಕಾರ್ಯನಿರ್ವಹಿಸುತ್ತಿರುವರು. ಆಕಾಶವಾಣಿ ಬೆಂಗಳೂರು ಮತ್ತು ಧಾರವಾಡ ಕೇಂದ್ರಗಳಿಂದ ಚಿಂತನೆಗಳು ಹಾಗೂ ಬಾನುಲಿ ನಾಟಕಗಳು ಪ್ರಸಾರಗೊಂಡಿವೆ. ರಾಜ್ಯ ಸರ್ಕಾರಿ ನೌಕರರಾಗ ಹಮ್ಮಿಕೊಳ್ಳುವಂತಹ ಕ್ರೀಡಾಕೂಟ 2005ರಲ್ಲಿ ರಾಜ್ಯ ಮಟ್ಟದ ಕ್ರೀಡೆಗೆ ಅರ್ಹತೆ ಪಡೆದು 50ನೇ ವಯಸ್ಸಿನ ವಿಭಾಗದಲ್ಲಿ ಭಾಗವಹಿಸಿದ್ದು ಇವರ ಕ್ರೀಡಾ ಆಸಕ್ತಿಯನ್ನು ಬಿಂಬಿಸುತ್ತದೆ.
ಇಷ್ಟೆಲ್ಲ ಸಾಹಿತ್ಯ ಮತ್ತು ಸಂಘಟನಾ ಕಾರ್ಯ ಬಾಹುಳ್ಯವನ್ನು ನಿರ್ವಹಿಸಿದ ಇವರಿಗೆ ವಿಶಿಷ್ಟ ಮಹಿಳಾ ಸಾಧಕಿ, ಕ್ರಿಯಾಶೀಲ ಲೇಖಕಿ ಪ್ರಶಸ್ತಿ, ಸಂಗಮ ಪ್ರಕಾಶನ ಪ್ರಶಸ್ತಿ, ಹೂಗಾರ್ ದತ್ತಿ ಪ್ರತಿಷ್ಠಾನ ಪ್ರಶಸ್ತಿ, ಕರ್ನಾಟಕ ಸಾಹಿತ್ಯ ಬೆಂಗಳೂರು ಕಾವ್ಯ ಪ್ರಶಸ್ತಿ, ರಾಜ್ಯ ಮಕ್ಕಳ ಮಂಟಪ ಪ್ರಶಸ್ತಿ, ಗೋದಾವರಿ ಕಾವ್ಯ ಪುರಸ್ಕಾರ, ಡಾಕ್ಟರ್ ರಾಜಕುಮಾರ್ ಕನ್ನಡ ಸಂಘ, ಬಸವಭೂಮಿ ಪ್ರಶಸ್ತಿ, ಮುಂಬೈ ಸಂಘದ ಕಾವ್ಯ ಪುರಸ್ಕಾರ, ದೆಹಲಿ ಕವಯತ್ರಿಯರ ಸಂಘದ ಪ್ರಶಸ್ತಿಗಳು ಸೇರಿದಂತೆ ಇನ್ನೂ ಮುಂತಾದ ಪ್ರಶಸ್ತಿ ಪುರಸ್ಕಾರಗಳು ಸಂದಿವೆ. 2017ರಲ್ಲಿ ದುಬೈನಲ್ಲಿ ನಡೆದ ಬಸವ ಜಯಂತಿ ಕಾರ್ಯಕ್ರಮಕ್ಕೆ ಅತಿಥಿ ಉಪನ್ಯಾಸಕಿಯಾಗಿ ಬಾಗಲಕೋಟ್ ಜಿಲ್ಲೆಯನ್ನು ಪ್ರತಿನಿಧಿಸಿ ಭಾಗವಹಿಸಿದ್ದು ಇವರ ಹಿರಿಮೆಯಲ್ಲಿ ಒಂದು. ಡಾಕ್ಟರ್ ಶಾರದಾ ಮುಳ್ಳೂರವರ ಬರಹ ಬದುಕನ್ನು ನೋಡಿದಾಗ ಇವರ ಮೊದಲ ಕವನ ಸಂಕಲನ ಏಕಾಂಗಿ 1993ರಲ್ಲಿ ಪ್ರಕಟಗೊಂಡ ಈ ಕೃತಿ ಡಾಕ್ಟರ್ ಶಾರದಾ ಮುಳ್ಳೂರವರ ಮೊದಲ ಪ್ರಕಟಿತ ಕವನ ಸಂಕಲನ. ಏಕಾಂಗಿ ಕವನ ಸಂಕಲನವನ್ನು ತಮ್ಮ ಅಚ್ಚುಮೆಚ್ಚಿನ ತಂದೆಯವರಾಗಿರುವಂತಹ ಶ್ರೀಯುತ ಶಂಕರಗೌಡ ಚಿಕ್ಕನಗೌಡರವರಿಗೆ ಅರ್ಪಿಸಿದ್ದಾರೆ. ಅವರೇ ಹೇಳಿಕೊಂಡಂತೆ ಕ್ರೀಡೆ, ಸಾಹಿತ್ಯ, ಸಂಗೀತ ಕ್ಷೇತ್ರಗಳೊಂದಿಗಿನ ಒಡನಾಟದಿಂದ ಪರಿಪಕ್ವಗೊಂಡ ಜೀವ ಅವರ ತಂದೆಯವರದು. ಇವರ ಅಗಲಿಕೆಯಿಂದ ಉಂಟಾದ ಒಂಟಿತನದ ಕಟು ಅನುಭವದ ಪರಿಪಾಕವನ್ನು ಈ ಕವನ ಸಂಕಲನದಲ್ಲಿ ಹಿಡಿದಿಟ್ಟಿದ್ದಾರೆ. ಇಲ್ಲಿರುವ ಕವನ ನಮನ ಎಂಬ ಕವಿತೆ ಇದು ತಂದೆಗೆ ಅರ್ಪಿಸಿದ ಶ್ರದ್ಧಾಂಜಲಿ ನುಡಿಯಂತೆಯೇ ತೋರುತ್ತದೆ. ಪ್ರೊಫೆಸರ್ NG ಕರೂರ್ ಆಡಳಿತಾಧಿಕಾರಿಗಳು, ಬಸವೇಶ್ವರ ವಿದ್ಯಾವರ್ಧಕ ಸಂಘ ಬಾಗಲಕೋಟೆಯವರು ಮುನ್ನುಡಿಯನ್ನ, ಹಾಗೆಯೇ ಪ್ರೊಫೆಸರ್ BR ಪೊಲೀಸ್ ಪಾಟೀಲ್ ಮತ್ತು ಡಾಕ್ಟರ್ K ಹಿರೇಮಠ್ ರವರ ಹದ ಮಿಶ್ರಿತ ಅನಿಸಿಕೆಯನ್ನ ಈ ಕೃತಿ ಒಳಗೊಂಡಿದೆ. ಈ ಕವನ ಸಂಕಲನವನ್ನು ತಿರುವು ಹಾಕಿದಾಗ ದರ್ಶನ ಕೊಡುವ ಪದ್ಯಗಳಲ್ಲಿ ಆಸೆ ನಿರಾಶೆ, ದಾಂಪತ್ಯ, ಪ್ರೇಮ ವಿರಹ, ಬದುಕು ಬೇಸರಗಳ ಹದಭರಿತ ಭಾವಗಳ ಕಸೂತಿಯನ್ನು ಕಾಣಬಹುದು. ವಿವಾಹವೆಂಬ ಪವಿತ್ರ ಬಂಧನದ ಮುಂಚೆ ತವರು ಮನೆಯ ಪರಿವಾರದಲ್ಲಿದ್ದು ಭಾವನಾತ್ಮಕವಾಗಿ ಒಂಟಿಯಂತಿರುವ ಜೀವಕ್ಕೆ ವಿವಾಹದ ನಂತರ ಜೊತೆಯಾದ ಶ್ರೀಯುತ ವೀರೇಶ್ ಮುಳ್ಳೂರವರು ಕೆಲಸದ ನಿಮಿತ್ತ ಗೋವಾ, ದುಬೈ, ಬ್ರುನೈ, ಮಸ್ಕತ್ ಮುಂತಾದ ಸ್ಥಳಗಳಲ್ಲಿ ವಾಸವಿದ್ದಾಗ ಕವಯತ್ರಿಯವರು ಅನುಭವಿಸಿದ ಸುಖ ಸಂಕಟದ ಛಾಯೆಯನ್ನು ಇವರ ಏಕಾಂಗಿಯಾಗಿ ಕವನ ಸಾಲುಗಳಲ್ಲಿ ಕಾಣಬಹುದು. ನಿರಾಸೆಯ ರಣ ಬಿಸಿಲನ್ನು ಕೋಮಲದ ಎದೆಯಲ್ಲಿ ಬಚ್ಚಿಟ್ಟುಕೊಂಡು ಸ್ವರ್ಗದ ಸೊಗಸನ್ನು ಕನಸಲ್ಲಿ ವಿಸ್ತರಿಸುತ್ತಾ ಸಾಗಿದ್ದೇನೆ, ಬಹುದೂರದ ಯಾತ್ರೆಗೆ ಏಕಾಂಗಿಯಾಗಿ ಎನ್ನುತ್ತಾರೆ. ಸೌಭಾಗ್ಯ ವಿಧವೆ ಕವಿತೆಯು ವಿರೋಧಾಭಾಸಗಳನ್ನು ಫಲಕಿಸುವುದರೊಂದಿಗೆ ಕುಂಕುಮವಿಟ್ಟ ವಿಧವೆ ಇವಳು ಎಂಬ ಪದ ಗಣವು ಹೃದಯ ಹಿಂಡಿಕೊಳ್ಳುವ ಭಾವವನ್ನು ಸೂಚಿಸುತ್ತದೆ. ಈ ಕವನ ಸಂಕಲನದ ದಡ ಕವಿತೆಯಲ್ಲಿ ಹುಟ್ಟು ಗೆದೆಯಬೇಕು, ದಾಟಿ ದಡ ಸೇರಬೇಕು, ಇಲ್ಲ 10ರಲ್ಲಿ 11 ಎಂಬ ಸಾಲುಗಳು ಕವಯತ್ರಿಯ ಬದುಕಿನ ಕುರಿತಾದ ದಿಟ್ಟ ನಿಲುವನ್ನು ಅಳೆದು ತೋರುತ್ತವೆ. ಆತ್ಮಸಾಕ್ಷಿ ಎಂಬ ಕವನದಲ್ಲಿ ತಮ್ಮ ಜೀವನ ವಿಧಾನಕ್ಕೆ ಕನ್ನಡಿ ಹಿಡಿಯುವ ಈ ಸಾಲುಗಳನ್ನು ಪೋಣಿಸಿದ್ದಾರೆ. ಆಂತರ್ಯದಲ್ಲಿ ಮನಕಂಜಿ, ಬಹಿರಂಗದಲ್ಲಿ ಜನಕಂಜಿ, ಬಾಳು ನಿನ್ನ ಆತ್ಮಸಾಕ್ಷಿ, ಇರುವವರೆಗೆ ಪ್ರಾಣಪಕ್ಷಿ ಎನ್ನುತ್ತಾರೆ. ಎದೆಯಾಳದಲ್ಲಿ ಎಂಬ ಕವನ ಓದಿದವರೆದೆಯಲ್ಲಿ ಪ್ರೀತಿ ಪ್ರೇಮದ ಕಚಗುಳಿಯಿಟ್ಟ ಕ್ಷಣಗಳನ್ನು ನೆನಪಿಸುವ ಸಾಲುಗಳನ್ನು ನೋಡಬಹುದು. ನೀ ಹಚ್ಚಿದ ಪ್ರೀತಿಯ ದೀಪ ನನ್ನ ಕಂಗಳಲ್ಲಿ ಮಿನುಗಿರುವಾಗ
ನೀ ಆಡಿದ ಸವಿ ನುಡಿಗಳು ನರ ನರಗಳಲ್ಲಿ ಪ್ರತಿಧ್ವನಿಸುವಾಗ ಎಂಬ ಸಾಲುಗಳನ್ನು ದಾಖಲಿಸಿದ್ದಾರೆ. ಮುನ್ನುಡಿ ಎಂಬ ಕವನದಲ್ಲಿ ಪ್ರೇಮದ ಗುಂಗಿನ ಚಮತ್ಕಾರದ ವಿಸ್ತರಣೆ ಇದೆ. ನಿನ್ನ ಮುಗುಳ್ನಗೆಗೆ ಮುನ್ನುಡಿ ಬರೆಯಲು ಸಾಗಿದೆ, ನಿನ್ನ ಮುಗುಳ್ನಗೆಗೆ ಮುನ್ನುಡಿ ಬರೆಯಲು ಸಾಗಿದೆ, ಪ್ರೇಮಪುಟ ತಿರುತಿರುವಿ ಕಾದಂಬರಿ ಬರೆದದ್ದೇ ಗೊತ್ತಾಗಲಿಲ್ಲ, ಪ್ರೇಮಪುಟ ತಿರುತಿರುವಿ ಕಾದಂಬರಿ ಬರೆದದ್ದೇ ಗೊತ್ತಾಗಲಿಲ್ಲ ಎನ್ನುತ್ತಾರೆ. ತಾಳಿ ಎಂಬ ಕವನದಲ್ಲಿ ದೇವರಿಗೆ ಪ್ರಶ್ನೆಯೊಡ್ಡುವ ಗಟ್ಟಿಗಿತ್ತಿಯಾಗಿ ಕವಯತ್ರಿಯವರು ಹೀಗೆ ಪ್ರಶ್ನಿಸುತ್ತಾರೆ. ಇಷ್ಟೊಂದು ತಾಳ್ಮೆಯ ಕೊಟ್ಟೆ ಏಕೆ, ಅನ್ಯಾಯವ ಸಹಿಸುವಂತೆ, ಹಕ್ಕುಗಳ ಕೇಳದಂತೆ, ಕರ್ತವ್ಯಕ್ಕೆ ಬಾಗುವಂತೆ, ಕೊಟ್ಟ ತುತ್ತಿಗೆ ತೊತ್ತಾಗುವಂತೆ. ಹೀಗೆ ಏಕಾಂಗಿಯಾಗಿ ಕವನ ಸಂಕಲನದ ಒಟ್ಟಾರೆ 62 ಕವನಗಳ ಸಂಗಮವನ್ನು ಕಾಣಬಹುದು. ಏಕಾಂಗಿ ಹೆಸರು ಏಕಾಂಗಿಯಾದರೂ ವ್ಯಕ್ತಿತ್ವದ ಬಹುಮುಖತೆಯನ್ನು ತೆರೆದಿಡುವ ಕವನ ಸಂಕಲನ ಇದಾಗಿದೆ. ಮೊದಲ ಪ್ರಕಟಿತ ಕವನ ಸಂಕಲನದಲ್ಲಿಯೇ ತಮ್ಮ ಪರಿಪಕ್ವತೆಯನ್ನು ಹೊರಗೆಡಹಿದ ಹಿರಿಮೆ ಕವಯತ್ರಿಯವರದು. ಇನ್ನು 2001ರಲ್ಲಿ ಪ್ರಕಟವಾಗಿರುವಂತಹ ಇವರ ಎರಡನೆಯ ಕವನ ಸಂಕಲನ ಆರದ ದೀಪದ ಆಸರೆ ಹಿಡಿದು. ಈ ಕವನ ಸಂಕಲನವನ್ನ ಮುದ್ದು ಮಕ್ಕಳಾದ ಸ್ವಾತಿ ಮತ್ತು ವಿನಯರವರಿಗೆ ಅರ್ಪಿಸಿದ್ದಾರೆ. ಶ್ರೀಯುತ ಪಂಚಾಕ್ಷರಿ ಹಿರೇಮಠರವರು ಬರೆದ ಮುನ್ನುಡಿ, ಡಾಕ್ಟರ್ ಶ್ರೀರಾಮ್ ಇಟ್ಟನ್ನವರವರ ಬೆನ್ನುಡಿಯುಳ್ಳ ಕವನ ಸಂಕಲನದ ಮೂಲಕ ಕಾವ್ಯಲೋಕದಲ್ಲಿ ಗಟ್ಟಿಯಾಗಿ ನೆಲೆ ನಿಂತ ಭರವಸೆ ಹುಟ್ಟಿಸುತ್ತಾರೆ. ಒಟ್ಟು 31 ಕವಿತೆಗಳು ಹಾಗೂ 6 ಹನಿಗವನ ಹೊಂದಿದ ಕಾವ್ಯಕುಸುಮ ಇದಾಗಿದ್ದು, ಇಲ್ಲಿಯೂ ಕೂಡ ಪ್ರೀತಿ ಪ್ರೇಮದ ಕವಿತೆಗಳು, ವಾತ್ಸಲ್ಯದ ಕವಿತೆಗಳು, ಸಖ್ಯದ ನೆನಪಿನ ಕವಿತೆಗಳು, ಮಧುರ ನೆನಪಿನ ಕವಿತೆಗಳು, ಮಿಲನದ ಸೊಗಸು ಸೂಸುವ ಕವಿತೆಗಳು, ದೇಶ ಕಾಯುವ ಯೋಧರ ಕುರಿತ ಕವಿತೆ, ಹೀಗೆ ಮುಪ್ಪುರಿಗೊಂಡ ಕವನ ಸಂಕಲನ ಇದಾಗಿದೆ. ಇಲ್ಲಿರುವ ಕಣ್ಣು ಕಿವಿ ಎಂಬ ಕವನದ ಸಾಲುಗಳು ಎಂಥವರನ್ನು ನಾಚಿಸುವ ಮತ್ತು ಸೆಳೆಯುವ ಶಕ್ತಿಗೆ ಸಾಕ್ಷಿಯಾಗಿವೆ. ಕಿವಿಗಳಿವೆ ಗೋಡೆಗಳಿಗೆ ಎಂದು ಪಿಸುಗುಟ್ಟಲು ಹೆದರಿದಳು ಸಖಿ, ಕಿವಿಗಳಿಗೆ ಗೋಡೆಗಳಿಗೆ ಎಂದು ಪಿಸುಗುಟ್ಟಲು ಹೆದರಿದಳು ಸಖಿ, ಭರಸೆಳೆದು ಬಿಗಿದಪ್ಪಿ ಉತ್ತರಿಸಿದ ಸಖ, ಗೋಡೆಗಳಿಗೆ ಕಣ್ಣಿಲ್ಲವೆಂದು. ಇಲ್ಲಿ ಕವಯತ್ರಿಯವರ ಸೂಕ್ಷ್ಮ ಪ್ರಜ್ಞೆಯ ದರ್ಶನವಾಗುತ್ತದೆ. ಇನ್ನು ಇವರ ಮೂರನೆಯ ಕವನ ಸಂಕಲನ 2008ರಲ್ಲಿ ಪ್ರಕಟವಾಗಿರುವಂತಹ ನೀರಜ. ನಾಡಿನ ಮಕ್ಕಳಿಗೆ ಅರ್ಪಣೆಯಾದ ಈ ಕವನ ಸಂಕಲನಕ್ಕೆ ನಾಡು ಕಂಡ ಶ್ರೇಷ್ಠ ಬರಹಗಾರ ಎಚ್.ಎಸ್. ವೆಂಕಟೇಶ ಮೂರ್ತಿಯವರ ಮುನ್ನುಡಿ, ಡಾಕ್ಟರ್ ರಾಘವೇಂದ್ರ ಪಾಟೀಲ್ ರವರ ಬೆನ್ನುಡಿಗಳಿವೆ. ಕವಯತ್ರಿಯವರ ಅಕ್ಕನ ಮಗ ಆನಂದ ಮತ್ತು ಶಿಲ್ಪಾ ದಂಪತಿಗಳ ಮುದ್ದು ಸುಪುತ್ರನಾದ ನೀರಜನೇ ಈ ಕವನ ಸಂಕಲನದ ಶೀರ್ಷಿಕೆಯ ನಾಯಕ. ಒಟ್ಟು 56 ಮಗು ಪದ್ಯಗಳ ಸಂಕಲನ ಈ ಕೃತಿ. ಪ್ರತಿ ಕವನಕ್ಕೂ ಆಕರ್ಷಕ ಚಿತ್ರಗಳ ಜೋಡಣೆ ಈ ಕೃತಿಯ ವಿಶೇಷತೆ. ಕೃತಿಯುದ್ದಕ್ಕೂ ನೀರಜನ ತುಂಟಾಟಗಳ ಉದ್ಘೋಷಣೆ ಕಂಡುಬರುತ್ತದೆ. ಮುದ್ದು ಮೊಮ್ಮಗ ನೀರಜನ ಕುರಿತಾದಂತಹ ಈ ಕವನ ಸಂಕಲನದಲ್ಲಿ ಕನ್ನಡ ಭಾಷೆಯ ಭಾಷಾಭಿಮಾನವನ್ನು ಕವಯತ್ರಿಯವರು ಮೆರೆದಿದ್ದಾರೆ. ನೀರಜನಿಗೆ ಬೋಧಿಸುತ್ತಾರೆ. ಆ ಊ ಎಂದು ಕನ್ನಡದಲ್ಲೇ ಅಳುವ ನೀ, ಕನ್ನಡದ ಕಂದ, ಕನ್ನಡದ ಸಿರಿ, ಕನ್ನಡದ ಕಲಿ, ನೀ ಕನ್ನಡವನ್ನೇ ಮೊದಲು ಕಲಿ ಎನ್ನುತ್ತಾರೆ. ಹಾಗೆಯೇ ಈ ಕವನ ಸಂಕಲನದ ಉದ್ದಕ್ಕೂ ಅವರು ಪೋಣಿಸಿದ ಕವಿತೆಗಳನ್ನು ನೋಡಿದಾಗ ಸಾಕಷ್ಟು
ಅಲಂಕಾರವನ್ನು ಬಳಸ್ಕೊಂಡ್ಬಿಟ್ಟು ಕವಿತೆಗಳನ್ನು ರಚನೆ ಮಾಡಿದ್ದಾರೆ ಅನ್ನುವಂತಹ ವಿಷಯ ಸ್ಪಷ್ಟವಾಗುತ್ತೆ. ಇಲ್ಲಿ ಹೇಳುತ್ತಾರೆ, ನೀರಜ್, ನೀನು ಈಗ ನಭೋಮಂಡಲದ ಸೂರ್ಯ. ಅತ್ತೆ, ಮಾವ, ಅಜ್ಜ, ಅಜ್ಜಿ ಅಷ್ಟೇ ಏಕೆ, ಅಪ್ಪ, ಅಮ್ಮ, ಸೋದರ ಮಾವ ಎಲ್ಲರೂ ನಿನ್ನ ಸುತ್ತಲೂ ಸುತ್ತುವ ಗ್ರಹಗಳು ಎನ್ನುತ್ತಾರೆ. ನೀರಜ್ನನ್ನ ಸಹಜವಾಗಿ ವರ್ಣನೆ ಮಾಡುತ್ತಾ, ನೀರಜ್ ಹುಟ್ಟಿದಾಗ ಮಾಂಸದ ಮುದ್ದೆ, ತುಪ್ಪಳವಿರದ ಗುಬ್ಬಚ್ಚಿ, ಮರುದಿನವೇ ರೆಕ್ಕೆ ಮೂಡಿದ ಹೊಸ ಹಕ್ಕಿ, ಹಾರಾಟವೇ ಹಾರಾಟ ಎನ್ನುತ್ತಾರೆ. ಡಾಕ್ಟರ್ ಶಾರದಾ ಮುಳ್ಳೂರವರ 4ನೆಯ ಕೃತಿ ಮಂದಹಾಸ, ಹೈಕುಗಳೆಂಬ ವಿಶೇಷ ಪದ್ಯಗಳನ್ನುಳ್ಳ ಕೃತಿ. ಈ ಕೃತಿಯನ್ನ ಡಾಕ್ಟರ್ ಶಾರದಾ ಮುಳ್ಳೂರವರು ಆಕಸ್ಮಿಕವಾಗಿ ಭೇಟಿಯಾದ ಅನಂತ ಜೀವಿಗಳಿಗೆ ಅಂತ ಹೇಳ್ಬಿಟ್ಟು ಅರ್ಪಣೆ ಮಾಡ್ತಾರೆ. ಈ ಕವನ ಸಂಕಲನದ ಅರ್ಪಣೆಯೂ ಕೂಡ ಕವಯತ್ರಿಯವರ ವಿಶೇಷತೆಯನ್ನು ಎತ್ತಿ ತೋರಿಸುತ್ತೆ. ಮಂದಹಾಸ ಈ ಕೃತಿಯನ್ನು ಡಾಕ್ಟರ್ ಸರ್ಜು ಕಾರಟ್ಕರ್ ಅವರ ಮುನ್ನುಡಿಯೊಂದಿಗೆ ಶ್ರೀಮಂತಗೊಳಿಸಿದ್ದಾರೆ. ಡಾಕ್ಟರ್ ಶಾರದಾ ಮುಳ್ಳೂರವರ ಹೈಕುಗಳ ತುಣುಕುಗಳೇ ಈ ಕೃತಿಯ ಬೆನ್ನುಡಿಯಾಗಿವೆ. ಒಟ್ಟು 187 ಹೈಕುಗಳ ಸಂಗಮ ಇಲ್ಲಿದೆ. ತಮಗೆಲ್ಲ ತಿಳಿದಿರುವಂತೆ ಹೈಕುಗಳ ಬೇರುಗಳನ್ನು ಜಪಾನ್ ದೇಶದಲ್ಲಿ ಕಂಡರೂ ಚಿಗುರಿ ಬೆಳೆದದ್ದು ಮಾತ್ರ ಜಪಾನ್ ಸೇರಿದಂತೆ ಚೀನಾ ದೇಶದಲ್ಲಿ. ಸಾಮಾನ್ಯವಾಗಿ 3 ಸಾಲುಗಳಲ್ಲಿ ಅನೇಕ ಪದಗಳಲ್ಲಿ ಮೂಡಿರುವ ಹೈಕುಗಳು ಕೆಲವೆಡೆ ಜ್ಞಾನದ ಮಿನುಕು ಹುಳುಗಳಂತೆ ಕಾರ್ಯಗೈಯುತ್ತವೆ. ಮನಾವೊಕ್ ನೊಬೊರೋ ಎಂಬ ವಿಶಿಷ್ಟ ಕವಿ ಹೈಕುಗಳ ವಿಸ್ತಾರಕ್ಕೆ ಅಡಿಪಾಯವಾದವನು. ಇವನು ಶಿಕಿ ಎಂಬ ಕಾವ್ಯನಾಮದಿಂದ ಹೈಕುಗಳನ್ನು ರಚಿಸಿರುತ್ತಾನೆ. ಈ ಕೃತಿಯ ಒಂದಿಷ್ಟು ಹೈಕುಗಳನ್ನು ನಾವು ನೋಡುವುದಾದರೆ, ಕವಯಿತ್ರಿಯವರು ತಮ್ಮದೇ ಆದ ವಿಶಿಷ್ಟ ಶೈಲಿಯಲ್ಲಿ ಹೇಳುತ್ತಾರೆ, ಅಂದು ಹೋಗಲಾಗಲಿಲ್ಲ, ಇಂದು ಸ್ವತಂತ್ರ ಹೋಗಲು ಮನಸ್ಸಾಗುವುದಿಲ್ಲ. ಎಲ್ಲ ಗಿಡಗಳ ಎಲೆ ಹಸಿರು, ಪ್ರತಿ ಹಸಿರು ಬೇರೆಯೇ ಇದೆ. ಆಭರಣ ಸಿಕ್ಕಾಗ ಬಟ್ಟೆಯನ್ನೇ ಮರೆತು ನಿಂತರು ಜಗತ್ಪ್ರಸಿದ್ಧ ಬಾಲಕಿಯರು. ಕಪ್ಪೆಯನ್ನೇ ಹೊರಗೆ ಎಸೆದರೆ ಹಾವು ಬರುವುದು ತಪ್ಪಿದಂತೆ. ಪೂಜೆಗೆ ಏರಿಸಿದರೂ ಬೆಳಕಾದಾಗ ಹೂಗಳು ಬಾಡಿರುತ್ತವೆ. ಸೂರ್ಯನಿಗೆ ಕತ್ತಲೆ ನೋಡುವ ಭಾಗ್ಯವೆಲ್ಲಿದೆ? ಬೆಟ್ಟದ ಮೇಲೂ ಹೂ ಅರಳುತ್ತಲೇ ಇವೆ, ಜನ ನೋಡಲೇಬೇಕೆಂದಿಲ್ಲ. ನೋವಿನಿಂದ ಹೆತ್ತವಳು ಕೆಲ ಕ್ಷಣಗಳಲ್ಲೇ ನಿರಾಯಾಸವಾಗಿ ನಗುತ್ತಿದ್ದಳು. ಮರುಭೂಮಿಯಲ್ಲಿ ನೀರಿಲ್ಲ, ಪೆಟ್ರೋಲ್ ಇದೆ, ಹಸಿರಿಲ್ಲ, ಚಿನ್ನವಿದೆ. ಅವನ ಪ್ರತಿಭೆಯನ್ನು ಬಿಡದೆ ಆಲಂಗಿಸಿದಳು, ಅವನಿಗೆ ಉಸಿರುಗಟ್ಟಿತು. ಮಧ್ಯರಾತ್ರಿ ಮನೆ ಬಿಡಬೇಕೆಂದ ಬುದ್ಧನ ಪತ್ನಿಯಂತೆ ಅವಳು ಮುಸುಕೆಳೆದು ಮಲಗಿರಲಿಲ್ಲ. ಬರುವಾಗ ಯಾರೂ ಇರದೆ ಏಕಾಂತ, ಹೋಗುವಾಗ ಯಾರೂ ಬರಲಾಗದೆ ಏಕಾಂತ. ಈ ಥರದ ಸಾಕಷ್ಟು ಹೈಕುಗಳ ಮೂಲಕ
ಈ ಒಂದು ಮಂದಹಾಸ ಕವನ ಸಂಕಲನವನ್ನು ಶ್ರೀಮಂತಗೊಳಿಸಿದ್ದಾರೆ ಕವಯತ್ರಿಯವರು. ಡಾಕ್ಟರ್ ಶಾರದಾ ಮುಳ್ಳೂರವರ ಇನ್ನೊಂದು ಕೃತಿ ಆರೂಢ ಪರಂಪರೆ 2010ರಲ್ಲಿ ಪ್ರಕಟವಾಗಿರುವಂಥದ್ದು. ಕನ್ನಡ ವಿಶ್ವವಿದ್ಯಾನಿಲಯವು ಕನ್ನಡದ 16 ಕ್ಷೇತ್ರಗಳಿಗೆ ಸಂಬಂಧಿಸಿದ ಪ್ರಮುಖ ವಿಷಯಗಳನ್ನು ಕುರಿತು ಸಾಮಾನ್ಯ ಓದುಗರಿಗೆ ಅರಿವನ್ನು ಮೂಡಿಸಲು ಮಂಟಪಮಾಲೆ ಎಂಬ ಹೆಸರಿನಲ್ಲಿ ಹೊರತಂದ ಪುಸ್ತಕಗಳ ಸರಣಿಯಲ್ಲಿ ಪ್ರಕಟವಾದ ಡಾಕ್ಟರ್ ಶಾರದಾ ಮುಳ್ಳೂರವರ ಕಿರುಹೊತ್ತಿಗೆ ಈ ಕೃತಿ. ಡಾಕ್ಟರ್ ಎ ಮುರಿಯಪ್ಪ ಅಂದಿನ ಕುಲಸಚಿವರಾದ ಇವರ ಮುನ್ನುಡಿ ಬೆನ್ನುಡಿಗಳನ್ನು ಹೊಂದಿರುವಂತಹ ಕೃತಿ ಇದಾಗಿದೆ. ಆರೂಢ ಎಂದರೆ ಮೇಲೇರಿದವನು ಎಂದರ್ಥವಾಗುವುದು. ಇಲ್ಲಿ ಬದುಕಿನ ಜೀವದ ನಿಜಾರ್ಥವನ್ನು ತಿಳಿದವನು, ಆಸೆ ಆಮಿಷಗಳನ್ನು ಜಯಿಸಿದವನು ಎಂದರ್ಥವಾಗುವುದು. ಒಟ್ಟಾರ್ಥದಲ್ಲಿ ಭವದೊಳಿದ್ದು ದೇವನೊಲುಮೆಗೆ ಹಪಹಪಿಸುವನು ಎಂದರ್ಥ ಕೊಡುವುದು. ಅಕ್ಕ ಮಹಾದೇವಿ ಹೇಳುವಂತೆ, ಹಸಿವೆ ನೀನು ನಿಲ್ಲು ನಿಲ್ಲು, ತೃಷೆಯೇ ನೀನು ನಿಲ್ಲು ನಿಲ್ಲು, ಕಾಮವೇ ನೀನು ನಿಲ್ಲು ನಿಲ್ಲು, ಕ್ರೋಧವೇ ನೀನು ನಿಲ್ಲು ನಿಲ್ಲು, ಲೋಭವೇ ನೀನು ನಿಲ್ಲು ನಿಲ್ಲು, ಮದ ಮತ್ಸರವೇ ನೀನು ನಿಲ್ಲು ನಿಲ್ಲು, ಮೋಹವೇ ನೀನು ನಿಲ್ಲು ನಿಲ್ಲು, ಚನ್ನಮಲ್ಲಿಕಾರ್ಜುನ ದೇವರಿಗೆ ಪ್ರೇಮದೋಲೆ ಬರೆಯುತ್ತಿರುವೆನು ಎಂಬಂತೆ ಆರೂಢ ಕೃತಿಯಲ್ಲಿ ಬಳಸಿ ಬ್ರಹ್ಮಚಾರಿ ಉಂಡು ಉಪವಾಸಿ ಎಂಬಂತೆ ಇಹಲೋಕದ ಜೀವನದಲ್ಲಿದ್ದೂ ಕೂಡ ಶಿವನ ಧ್ಯಾನವನ್ನು ಮಾಡುವಂತಹ ಸಾಕಷ್ಟು ತತ್ವ ವಿಚಾರಗಳನ್ನು ಲೇಖಕಿಯವರು ಕಟ್ಟಿಕೊಟ್ಟಿದ್ದಾರೆ. ಇಲ್ಲಿ ವಚನಕಾರರ ಸಾಕಷ್ಟು ತತ್ವಜ್ಞಾನಿಗಳ ನಿಜಯೋಗಿ ಶ್ರೀ ನಿಜಗುಣ ಶಿವಯೋಗಿ ಅಂತವರ ವಿಚಾರಗಳನ್ನು, ಸಿದ್ಧಾರೂಢರಂತಹ ಮಹಾಮಹಿಮರ ವಿಚಾರಗಳನ್ನು ಇಲ್ಲಿ ಸಾಕಷ್ಟು ಚರ್ಚಿಸುತ್ತಾ ಕೃತಿಯನ್ನು ಸಂಪತ್ಗೊಳಿಸಿದ್ದಾರೆ ಲೇಖಕಿಯರು. ಇನ್ನು ಸುಂದರ್ ಪ್ರಕಾಶನದವರು ಹೊರತಂದಿರುವಂತಹ ಇಂದಿರಾ ಸುಂದರ್ರವರ ಸಂಪಾದಕತ್ವದ ಕನ್ನಡ ಕಾವ್ಯಕುಸುಮ 22 ಎಂಬ ಪುಸ್ತಕದಲ್ಲಿ ಡಾಕ್ಟರ್ ಶಾರದಾ ಮುಳ್ಳೂರವರ 35 ಕವನಗಳನ್ನು ಪ್ರಕಟ ಮಾಡಿರುವರು. ಇನ್ನೊಂದು ಸ್ವತಂತ್ರ ಕೃತಿ ಶಾರದಾ ಮುಳ್ಳೂರವರದು ಕನ್ನಡಿ 2008ರಲ್ಲಿ ಪ್ರಕಟವಾಗಿರುವಂತಹ ಈ ಕೃತಿ. ಒಟ್ಟು 128 ಚುಟುಕುಗಳು 70 ಹೈಕುಗಳ ಸಂಗಮವನ್ನು ಈ ಕೃತಿಯಲ್ಲಿ ನಾವು ನೋಡಬಹುದು. ಇಲ್ಲಿರುವ ಕೆಲವು ಹೈಕುಗಳ ಮೇಲೆ ಕಣ್ಣಾಯಿಸೋದಾದರೆ ತುಂಬ ಸೊಗಸಾದ ಅನುಭವವನ್ನು ಇವುಗಳು ನೀಡುತ್ತವೆ. ಇಲ್ಲಿ ಮದುವೆಯಾದ ಹೊಸತರಲ್ಲಿ ಆಗಿದ್ದಳು ಒಳ್ಳೆಯ ಅಸಿಸ್ಟೆಂಟ್, ಈಗೀಗ ಮನೆಗೆ ಹೋಗಲು ಅಂಜಿಕೆ, ಕಾಯುತ್ತದೆ ಬರೀ ಸ್ಟಂಟ್ ಎಂಬ ಚುಟುಕನ್ನು ಹೇಳುತ್ತಾರೆ. ಹಾಗೆಯೇ ಪ್ರೇಯಸಿಯಾಗಿದ್ದಾಗ ನೀ ನಕ್ಕಾಗೊಮ್ಮೆ ಕಾಣುತ್ತಿತ್ತು ಮುಖ, ಅರಳಿದ ಫೂಲ್, ಹೆಂಡತಿಯಾಗಿ ನಿನ್ನ ಕಟ್ಟಿಕೊಂಡ ಮೇಲೆ ಅನಿಸಿತು ನಾನಾದೇ ಫೂಲ್. ಅವಳ ಊರಿನಿಂದ ಪ್ರೇಮ ಪತ್ರಗಳಂದು ಬರುತ್ತಿದ್ದವು ಹರಿದು, ನಾ ಬರೆದ ಪತ್ರಗಳ ಕನ್ನೆದುರೇ ಇಂದು ಹಾಕುತ್ತಾಳೆ ಹರಿದು. ಹರೇ ಬರುವುದ ಜೀವನದಾಗ ಒಂದೇ ಒಂದು ಸಲ,
ಜಾರು ಸಂದರ್ಭ ಬರುವುದ ಸಾವಿರ ಸಲ, ಗೆದ್ದು ನಿಲ್ಲಬೇಕ ಪ್ರತಿ ಸಲ. ಇನ್ನೊಂದರಲ್ಲಿ ಸಂಜೆ ಬರ್ತೀನಂತ ಮಾತು ಕೊಟ್ಟಳು, ಬಂದಾಗ ನನ್ನ ಮರೆತು ಬಿಡು ಅಂತ ಹತ್ತು ಬಿಟ್ಟಳು, ಮರೆಯದೇ ಬಾ ಎಂದು ಲಗ್ನ ಪತ್ರಿಕೆ ಕೊಟ್ಟಳು. ನಾನು ನಿನ್ನೊಳಗೆ, ನೀನು ನನ್ನೊಳಗೆ, ಸಖ ನಾವಿಬ್ಬರೂ ಜನರ ಚರ್ಚೆಯೊಳಗೆ. ನಿಮ್ಮ ಮನಿಗೆ ಬಂದಾಗೊಮ್ಮೆ ನೀರು ತಂದು ಇಡ್ತಿದ್ದಿ, ನನಗ ಗೊತ್ತಾಗ್ಲಿಲ್ಲ ನೀ ನನಗ ನೀರು ಕುಡ್ಸಾಕತ್ತಿ ಅನ್ನೋದ. ನಾವಿಬ್ರು ಮದುವೆ ಆದಂಗ ಕನಸಾತು, ಮಧ್ಯಾಹ್ನ ಪೋಸ್ಟ್ಮನ್ನ ನಿನ್ ಲಗ್ನ ಪತ್ರ ತಂದಾಗ ಎದಿ ಚೂರಾತು. ಸೀತೆಯನ್ನೇ ಶಂಕಿಸಿದ ಲೋಕವಿದು, ಅದೆಂತೂ ನಿನ್ನನ್ನು ಬಿಡುವುದು, ಅದಕ್ಕಾಗಿ ನೋಯಬೇಡ ತಂಗಿ. ಆಂತರ್ಯದಲ್ಲಿ ಮನಕಂಜಿ, ಬಹಿರಂಗದಲ್ಲಿ ಜನಕಂಜಿ, ಬಾಳು ನಿನ್ನ ಆತ್ಮಸಾಕ್ಷಿ, ಇರುವವರೆಗೆ ಪ್ರಾಣಪಕ್ಷಿ ಎಂಬಂತಹ ಚುಟುಕುಗಳ ಮೂಲಕ ಕನ್ನಡಿ ಕೃತಿ ಓದಲು ಅತ್ಯಂತ ಆಕರ್ಷಣೀಯವಾಗಿದೆ. ಇನ್ನು 2018ರಲ್ಲಿ ಡಾಕ್ಟರ್ ಶಾರದಾ ಮುಳ್ಳೂರವರ ಅಭಿಸಾರಿಕೆ ಎಂಬ ಒಂದು ವಿಶಿಷ್ಟ ಕೃತಿ ಪ್ರಕಟವಾಗಿದೆ. ಈ ಕೃತಿಯನ್ನು ಅವರು ವಿಶಿಷ್ಟವಾಗಿ ಅರ್ಪಣೆ ಮಾಡಿದ್ದಾರೆ. ಅವನು ಮತ್ತು ಅವಳ ಪ್ರೀತಿಗೆ ಎಂಬ ವಿಶೇಷ ವಾಕ್ಯದ ಮೂಲಕ ಅರ್ಪಣೆಯನ್ನು ನೆರವೇರಿಸಿದ್ದಾರೆ. ಈ ಕೃತಿಗೆ ಮುನ್ನುಡಿಯನ್ನು ಡಾಕ್ಟರ್ ರಾಜಶೇಖರ್ ಮಠಪತಿಯವರು ಬರೆದಿದ್ದಾರೆ. ಬೆನ್ನುಡಿಯನ್ನು ಡಾಕ್ಟರ್ ಬಾಳಾಸಾಹೇಬ್ ಲೋಕಾಪುರ್ರವರು ಮೂಡಿಸಿದ್ದಾರೆ. ಈ ಒಂದು ವಿಶಿಷ್ಟ ಕೃತಿ 45 ಸ್ವಗತ ನುಡಿಗಳ ಸಂಗಮ. ಸ್ವಗತ ಎಂದರೆ ಇಂಗ್ಲಿಷ್ನಲ್ಲಿ ಸೋಲೋಲಿಕ್ಯೂ ಅಂತ ಕರೆಯಲ್ಪಡುವಂತಹ ವಿಶಿಷ್ಟ ಸಾಹಿತ್ಯ ಪ್ರಕಾರ. ಒಂದೇ ಮಾತಿನಲ್ಲಿ ಹೇಳುವುದಾದರೆ ಸ್ವಗತ ಎಂದರೆ ಯಾವುದೇ ಪಾತ್ರ ತನ್ನಷ್ಟಕ್ಕೆ ತಾನೇ ಮಾತನಾಡಿಕೊಳ್ಳುವ ಪ್ರಕ್ರಿಯೆ. ವೀಣಾ ಬನ್ನಂಜಿಯವರು ಒಂದು ಕಡೆ ಹೇಳುವಂತೆ, ನಮಗೆ ನಾವು ಹೇಳಿಕೊಳ್ಳಬಹುದಾದ ಮಾತು ಮಾತ್ರ ಸತ್ಯ ಎಂಬಂತೆ ಇಲ್ಲಿ ಕವಯತ್ರಿಯವರು ಸ್ವಗತವಾಗಿ ಸಾಹಿತ್ಯವನ್ನು ಕಟ್ಟಿಕೊಟ್ಟಿದ್ದಾರೆ. ಇದು ಕವಯತ್ರಿಯವರು ಕಟ್ಟಿಕೊಟ್ಟಿರುವ ಆತ್ಮಾಲಾಪಗಳ ಪುಟ್ಟ ಹೊತ್ತಿಗೆ ಅನ್ಬಹುದು. ಇನ್ನು ಡಾಕ್ಟರ್ ಶಾರದಾ ಮುಳ್ಳೂರವರ 2020ರಲ್ಲಿ ಪ್ರಕಟವಾಗಿರುವಂತಹ ಇನ್ನೊಂದು ಕೃತಿ ಮೈಲಾರ ಮಹಾದೇವಪ್ಪ. ಇದು ಲಾವಣಿ ಕೃತಿಯಾಗಿದ್ದು ಮುನ್ನುಡಿ ಬೆನ್ನುಡಿಯನ್ನು ನಾಡೋಜ ಮನು ಬಳಿಗಾರ್ರವರು ಬರೆದಿದ್ದಾರೆ. ಒಟ್ಟಾರೆ 109 ಲಾವಣಿ ಪದ್ಯಗಳ ಸಂಗಮ ಮೈಲಾರ ಮಹಾದೇವಪ್ಪ ಕೃತಿ. ಸ್ವಾತಂತ್ರ್ಯ ಹೋರಾಟಕ್ಕಾಗಿ ವಿಶೇಷವಾಗಿ ಕರ್ನಾಟಕದಿಂದ ಗಾಂಧಿಯವರೊಂದಿಗೆ ನಿಕಟ ಸಂಪರ್ಕವನ್ನು ಇಟ್ಕೊಂಡು ಹೋರಾಟದಲ್ಲಿ ತೊಡಗಿರುವಂತಹ ಮೈಲಾರ ಮಹಾದೇವಪ್ಪ ಹುತಾತ್ಮನಾದ ವೀರ ಯೋಧ. ಆ ಮಹಾಮಹಿಮನ ಕುರಿತಾಗಿ ತಮ್ಮದೇ ಆದ ದಾಟಿಯಲ್ಲಿ ಲಾವಣಿ ಪದ್ಯಗಳನ್ನು ಕಟ್ಟಿಕೊಟ್ಟಿದ್ದಾರೆ ಡಾಕ್ಟರ್ ಶಾರದಾ ಮುಳ್ಳೂರವರು. ಇನ್ನು ಬೆಳ್ಳಿ ಮೋಡದಲ್ಲಿ ಬಣ್ಣದ ಹೂಗಳು ಎಂಬ ಒಂದು ವಿಶಿಷ್ಟ ಕೃತಿಯನ್ನು ಸಂಪಾದನೆ ಮಾಡಿದ್ದಾರೆ ಡಾಕ್ಟರ್ ಶಾರದಾ ಮುಳ್ಳೂರವರು. ಇದು ಮಕ್ಕಳ ಕವನ ಸಂಕಲನ. ಈ ಕೃತಿಯನ್ನು ಹುತಾತ್ಮ ಬಾಲಕನಿಗೆ ಅರ್ಪಣೆ ಮಾಡಿದ್ದಾರೆ. ಈ ಕೃತಿಗೆ ಮುನ್ನುಡಿ ಮತ್ತು ಬೆನ್ನುಡಿಗಳನ್ನು ಪ್ರಸ್ತುತ ಕನ್ನಡ ನಾಡಿನ ಖ್ಯಾತ ಚಿತ್ರಗೀತೆಗಳ ರಚನಾಕಾರ ಜಯಂತ್ ಕಾಯ್ಕಿಣಿಯವರು ಮೂಡಿಸಿದ್ದಾರೆ. ಇಲ್ಲಿ ಒಟ್ಟು 137 ಮಕ್ಕಳ ಕವನಗಳನ್ನು ನಾವು ಕಾಣಬಹುದು. ಇದೊಂದು ವಿಶಿಷ್ಟ ಕೃತಿಯಾಗಿದ್ದು ಮಕ್ಕಳನ್ನು ಸಾಹಿತ್ಯಿಕವಾಗಿ ಅವರಲ್ಲಿ ಆಸಕ್ತಿಯನ್ನು ಬೆಳೆಸಬೇಕು ಅನ್ನೋ ದೃಷ್ಟಿಯಿಂದ
ತುಂಬಾ ಆಸಕ್ತಿಯಿಂದ ಮಕ್ಕಳ ಕವನಗಳನ್ನು ಸಂಪಾದನೆ ಮಾಡಿಬಿಟ್ಟು ಈ ಕೃತಿಯನ್ನು ಹೊರತಂದಿರುವಂತಹ ಹೆಗ್ಗಳಿಕೆ ಡಾಕ್ಟರ್ ಶಾರದಾ ಮುಳ್ಳೂರವರು. ಈ ರೀತಿಯಾಗಿ ಸದಾ ಒಂದಿಲ್ಲೊಂದು ಸಾಹಿತ್ಯಿಕ ಚಟುವಟಿಕೆಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡ್ಬಿಟ್ಟು ಸಾಕಷ್ಟು ಜನಾನುರಾಗಿಯಾಗಿರುವಂತಹ ಡಾಕ್ಟರ್ ಶಾರದಾ ಮುಳ್ಳೂರವರು 10 ಕನ್ನಡ ಪರ ಕಾರ್ಯಕ್ರಮಗಳನ್ನು ಸಂಘಟಿಸುವುದರಲ್ಲಿಯೂ ತಮ್ಮ ಹಿರಿಮೆಯನ್ನು ತೋರಿದ್ದಾರೆ. ಈ ನಿಟ್ಟಿನಲ್ಲಿ ಡಾಕ್ಟರ್ ಶಾರದಾ ಮುಳ್ಳೂರವರನ್ನು ಪ್ರಸ್ತುತ ನಮ್ಮ ಸುತ್ತಲೂ ಇರುವ ವಿಶಿಷ್ಟ ಸಾಹಿತ್ಯಾಸಕ್ತಿಯನ್ನು ಹೊಂದಿರುವಂತಹ, ಸಾಹಿತ್ಯವನ್ನು ಬೆಳೆಸುವಂತಹ ವಿಶೇಷ ಅಭಿಮಾನದ ಲೇಖಕಿ ಅಂತೇಳ್ಬಿಟ್ಟು ನಾವಿಲ್ಲಿ ಕರೆಯೋಕ್ಕೆ ಅಭಿಮಾನವೆನಿಸುತ್ತೆ. ಎಲ್ಲರಿಗೂ ಧನ್ಯವಾದಗಳು ಇಷ್ಟು ವಿಚಾರವನ್ನು ಹಂಚಿಕೊಳ್ಳೋಕ್ಕೆ ಅವಕಾಶ ನೀಡಿದ್ದಕ್ಕಾಗಿ.